ಇನ್ನು ಪವರ್ ಫೈಟ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಯಾಕಂತ ಹೇಳಿದ್ರೆ CWC ಸಭೆ ವೇಳೆಗೆ ದಲಿತ ಸಿಎಂ ಘೋಷಣೆಯನ್ನ ಮಾಡಲಾಗಿದೆ ಅಂತೆ. ದಲಿತ ಸಿಎಂ ಅಂದ್ರೆ ಬಹುಶಃ ಪರಮೇಶ್ವರ್ ಅವರ ವಿಚಾರದ ಕುರಿತಾಗಿ ಇದೀಗ ಘೋಷಣೆಗಳನ್ನು ಕೂಗಲಾಗಿದೆ. ಪವರ್ ಫೈಟ್ಗೆ ದಲಿತ ಸಿಎಂ ಟ್ವಿಸ್ಟ್ ಅನ್ನು ನೀಡಲಾಗ್ತಾ ಇದೆ. ಅಂತೂ ಇಂತೂ ಪರಂಗಾದ್ರೂ ಸಿಗ್ಲಿ, DKಶಿ ಕೈ ತಪ್ಪು ಹೋಗ್ಬೇಕು ಅನ್ನುವಂತಹ ವಾದನ ಇದು. ರಾಜ್ಯದಲ್ಲಿ ಕುರ್ಚಿ ಕಾದಾಟ, ಡೆಲ್ಲಿಯಲ್ಲಿ ದಲಿತ ಅಸ್ತ್ರವನ್ನ ನೀಡಲಾಗಿದೆ. ಪವರ್ ಪಾಲಿಟಿಕ್ಸ್ ನಲ್ಲಿ ಈ ದಲಿತ ಸಿಎಂ ಬಗ್ಗೆ ಚರ್ಚೆ ಆಗಿದೆ ಅಂತೆ. ದೆಹಲಿಯಲ್ಲಿ ಕರ್ನಾಟಕದ ದಲಿತ ಸಿಎಂ ರಾಜಕೀಯದ ಕುರಿತಾಗಿ ಚರ್ಚೆ ಆಗಿರುವಂಥದ್ದು. ಸಿಎಂ ದೆಹಲಿ ಭೇಟಿ ವೇಳೆಯೇ ಪರಂಪರ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸಿಎಂ ಪರಂಗೆ, ಹೋಮ್ ಮಿನಿಸ್ಟರ್ ಪರಂಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ದಲಿತ ಸಿಎಂ ಕೂಗನ್ನ ಇಟ್ಕೊಂಡು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅಂತ ಅವರ ಪರವಾಗಿ. ಸೊ CWC ಮೀಟಿಂಗ್ ಸಂದರ್ಭದಲ್ಲೇ ಇದಾಗ್ತಾ ಇರುವಂತಹ ಬೆಳವಣಿಗೆ ಏನಿದೆ ನೋಡಿ, ಇದು ಹೈಕಮಾಂಡ್ ಖಂಡಿತವಾಗಿ ಇದನ್ನು ಗಮನಿಸುತ್ತೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಪರಮೇಶ್ವರ್ ಅವರು ಯಾವ ನಿಲುವನ್ನ ತೆಗೆದುಕೊಳ್ಳಬಹುದು, ಇದನ್ನೆಲ್ಲ ಇನ್ನಷ್ಟೇ ನಾವು ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಮುದಾಯ ನಿಂತಿದ್ರೆ, ಇತ್ತ ಪರಮೇಶ್ವರ್ ಪರವಾಗಿ ಹಿಂದುಳಿದ ಸಮುದಾಯ ಧ್ವನಿ ಎತ್ತಿದೆ. ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಾನೇ ಮುಂದುವರಿತೇನೆ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ DKಶಿ ಅವರು ಇಲ್ಲ, ಅವರಿಗೆ ಅಧಿಕಾರ ಸಿಗುತ್ತೆ ಅಂತ ಅವರು ಆಪ್ತರು ಹೇಳ್ತಾ ಇದ್ದಾರೆ. ಇವೆರಡರ ನಡುವಿನಲ್ಲಿ ಇದೀಗ ಪರಂಪರವಾಗಿ ಕೂಡ ಕೂಗು ಕೇಳಿ ಬರ್ತಾ ಇರುವಂಥದ್ದು, ದಲಿತ ಸಿಎಂ ಆಗಬೇಕು, ರಾಜ್ಯಕ್ಕೆ ದಲಿತ ಸಿಎಂ ಬೇಕು ಅಂತ ಪರಮೇಶ್ವರ್ ಪರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಕೇಳಿ ಬರ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ದಲಿತ ಸಿಎಂ ಕೂಗು ಮೊಳಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ನೀಡುವಂತೆ ಪ್ರೊಟೆಸ್ಟ್ ನಡೆಸಲಾಗಿದೆ ಅಂತೆ. CWC ಸಭೆ ವೇಳೆ ಜೈ ಭೀಮ್ ಸಂಘಟನೆಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಸಿಎಂ ಬದಲಾಯಿಸದಾದ್ರೆ ಪರಮೇಶ್ವರನ್ನ ಮಾಡಿ, ಸಿದ್ದೂರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪರಂಗೆ ಪಟ್ಟ ಕಟ್ಟಿ, ಇಲ್ಲದೆ ಇದ್ರೆ ನಾವು ಸುಮ್ಮನಿರಲ್ಲ ಅಂತ ಜೈ ಭೀಮ್ ಸಂಘಟನೆ ಹೇಳ್ತಾ ಇದೆ. ದೆಹಲಿಯಲ್ಲಿ ಪರಮೇಶ್ವರ್ ಬ್ಯಾನರ್ ಹಿಡಿದು ಪ್ರೊಟೆಸ್ಟ್ ನಡೆಸಲಾಗಿದೆ ಅಂತೆ. ದೆಹಲಿಯಲ್ಲಿ ತುಮಕೂರು, ಬೆಂಗಳೂರಿನ ದಲಿತ ಮುಖಂಡರು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಪರಮೇಶ್ವರ್ ಪರವಾಗಿ ದಲಿತಾಸ್ತ್ರ ಪ್ರಯೋಗವನ್ನು ಮಾಡಲಾಗಿದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ್ ವಿವೇಕ್, ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನಿದ್ರು ಕ್ಷಣಕ್ಕೂ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕಾಣಿಸ್ತಾ. ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರು ಸಿಎಂ ಆದ್ರೂ ಪರವಾಗಿಲ್ಲ, DKಶಿ ಕೈ ತಪ್ಪು ಹೋಗಬೇಕು ಅನ್ನುವಂಥ ಹುನ್ನಾರ ಇದ್ರ ಹಿಂದೆ ಏನಾದರೂ ಇದೆಯಾ, ಹೆಂಗೆ ವಿವೇಕ್? ಎಸ್ ಕಾರ್ತಿಕ್, ಖಂಡಿತವಾಗ್ಲೂ. ಯಾಕಂದರೆ ನಾನು ಈ ಹಿಂದೆ ಮಾತನಾಡ್ತಿದ್ದೆ, ಎಲ್ಲ ಒಂದು ಕಡೆ ರಾಜ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅಂದರೆ, ಬೇರೆ ರಾಜ್ಯಗಳು ನಮ್ಮ ರಾಜ್ಯದ ಕುರ್ಚಿ ಫೈಟ್ನ ಪರಿಸ್ಥಿತಿ ನೋಡಿ ನಗ್ತಾ ಇದ್ದಾವೆ. ಆದರೂ ಕೂಡ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ಕೊಳ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಈಗ ಅಷ್ಟೇ ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ಕಡೆ DK ಶಿವಕುಮಾರ್ ಆಪ್ತ ಬಣದವರು ಡೇಟ್ಗಳು ಫಿಕ್ಸ್ ಮಾಡ್ತಾರೆ, ಮತ್ತೊಂದು ಕಡೆ ಪರಮೇಶ್ವರ್ ಆಪ್ತ ಬಣದವರು ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದಿಷ್ಟು ಘೋಷಣೆಗಳು ಕೂಗ್ತಾರೆ. ಮತ್ತು ನಿನ್ನೆ ಅಷ್ಟೇ KH ಮುನಿಯಪ್ಪ ಆಪ್ತ ಬಣದವರು, ಅವರು ಕೂಡ KH ಮುನಿಯಪ್ಪ ಮುಂದಿನ CM ಅಂತ ಘೋಷಣೆ ಕೂಗಿದ್ರು. ಜೊತೆಗೆ ಇನ್ನೊಂದು ಕಡೆ ಜಮೀರ್ ಅಹಮದ್ ಅವರ ಆಪ್ತ ಬಣದವರು DCM ಆಗ್ತಾರೆ ಅಂತ ಒಂದಿಷ್ಟು ಫ್ಲೆಕ್ಸ್ಗಳನ್ನು ಹಾಕ್ತಾ ಇದ್ರು. ಎಲ್ಲ ಒಂದು ಕಡೆ ಇಷ್ಟೆಲ್ಲ ನೋಡಿಕೊಂಡು ಕೂಡ ಯಾಕೆ ಹೈಕಮಾಂಡ್ ಸುಮ್ಮನಿದೆ, ಎಲ್ಲ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಿಲ್ಲ. ಯಾಕೆ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಂದುವರಿತಾರೆ, ಇಲ್ಲ ಅವ್ರಿಗೆ ಒಂದಿಷ್ಟು ಕಾಲ ಆದಮೇಲೆ ಬದಲಾವಣೆ ಮಾಡ್ತೀವಿ ಅಂತ ಯಾಕೆ ಸ್ಪಷ್ಟವಾಗಿ ನಿಲುವನ್ನು ಹೈಕಮಾಂಡ್ ತೆಗೆದುಕೊಳ್ತಿಲ್ಲ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಮೂಡಿಸುವಂಥ ಸಂದರ್ಭದಲ್ಲಿ ಈಗ ಪರಮೇಶ್ವರ್ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಾಗಿ ಅಚ್ಚರಿ ಅಂತಲೇ ಹೇಳ್ಬೋದು. ನಿನ್ನೆ ಅಷ್ಟೇ ಒಂದಿಷ್ಟು ಅಹಿಂದ ಸಮಾವೇಶ ನಡೆಯುತ್ತೆ ಅಂತ ಕೂಡ ಫಿಕ್ಸ್ ಆಗಿತ್ತು. ಜನವರಿ 25ನೇ ತಾರೀಕು ಅಹಿಂದ ಸಮಾವೇಶ ನಡೆಯುತ್ತೆ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಪರಮೇಶ್ವರ್ ಅವ್ರಿಗೆ ಕೇಳಿದಂಥ ಸಂದರ್ಭದಲ್ಲಿ ನೇರವಾಗಿ ಅವರು ಕೂಡ ಹೇಳ್ತಾರೆ, ಅಹಿಂದ ಸಮಾವೇಶ ಆದ ಬಳಿಕ ದಲಿತರ ಒಂದು ರ್ಯಾಲಿ ಕೂಡ ನಡೆಯುತ್ತೆ, ಇಲ್ಲ ಒಂದು ಕಡೆ ಅವರು ಕೂಡ ಲಾಬಿ ನಡೆಸ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ಪಡೆದುಕೊಳ್ಳೋದಕ್ಕೆ ಅಂತ ಒಂದಿಷ್ಟು ಪ್ರಶ್ನೆಗಳು ಮೂಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಈ ವಿಚಾರಗಳನ್ನೆಲ್ಲ ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಿ ತಲುಪುತ್ತೆ, ಎಲ್ಲ ಒಂದು ಕಡೆ ಏನಾದರೂ ಸಿದ್ದರಾಮಯ್ಯನವರಿಗೆ ಕೆಳಗಿಳಿಸದೆ ಹೋದರೆ ಅಥವಾ ಅವರೇ ಮುಂದುವರಿತಾರೆ ಅಂತ ಈ ಎರಡು ಸ್ಟೇಟ್ಮೆಂಟನ್ನು ಹೈಕಮಾಂಡ್
ನೀಡದೆ ಹೋದರೆ, ಇವತ್ತಿನ CWC ಮೀಟಿಂಗ್ ಆದ ಬಳಿಕವೂ ಕೂಡ ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ನೀಡದೆ ಹೋದರೆ ರಾಜ್ಯದ ಮುಂದಿನ ಪರಿಸ್ಥಿತಿ ಏನು ಅಂತ ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಕಾರ್ತಿಕ್. ವಿವೇಕ್, ಇಲ್ಲಿರುವಂಥ ಮತ್ತೊಂದು ಪ್ರಶ್ನೆ ಏನಂತ ಕೇಳಿದರೆ, ಯಾವಾಗ ಪರಮೇಶ್ವರ್ ಅವರು ಈ ರೇಸಲ್ಲಿ ಎಂಟ್ರಿ ಕೊಟ್ಟರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆರಂಭದಿಂದಲೂ ಕೇಳಿ ಬರ್ತಾ ಇದ್ದದ್ದು ಸಿದ್ದರಾಮಯ್ಯ ಮತ್ತು DKC ಅವರ ಹೆಸರು ಮಾತ್ರ. ಆದರೆ ಸಡನ್ ಆಗಿ ಇತ್ತೀಚೆಗೆ ಅಹಿಂದ ಮುಖಂಡರು ಮೀಟಿಂಗನ್ನು ಮಾಡ್ತಾರೆ, ಸಿದ್ದರಾಮಯ್ಯರವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳ್ತಾರೆ. ಈ ನಡುವಿನಲ್ಲಿ ಮೆತ್ತಗೆ ಪರಮೇಶ್ವರ್ ಅವರ ಹೆಸರನ್ನು ತರಲಾಗುತ್ತೆ. ಸೊ ಏನಿರ್ಬೋದು ಇದರ ಹಿಂದಿನ ಉದ್ದೇಶ ಅಂತ? ಎಸ್ ಕಾರ್ತಿಕ್, ಈ ಹಿಂದೆ ಅಷ್ಟೇ ಏನು ಅಧಿಕಾರ ಹಸ್ತಾಂತರ ಮಾಡಿಕೊಡೋದಕ್ಕೆ ಮತ್ತೆ ಈ ವಿಚಾರ ಚರ್ಚೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ DK ಶಿವಕುಮಾರ್ ಆಪ್ತ ಬಣದವರು ಹೇಳ್ತಾ ಇದ್ರು. 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, 2.5 ವರ್ಷ DK ಶಿವಕುಮಾರ್ ಅಂತ ಈ ವಿಚಾರ ಎಲ್ಲ ಚರ್ಚೆ ಆಗಿದೆ, ಪ್ರಾಮಿಸ್ಗಳಾಗಿದೆ ಅಂತ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ರು. ಆ ಸಂದರ್ಭದಿಂದಲೇ ಕೂಡ ಎಲ್ಲೋ ಒಂದು ಕಡೆ ಕೇಳದೇ ಇರೋವಂಥ ಒಂದು ಕೂಗು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದಿಷ್ಟು ಸನ್ನಿವೇಶ ಕೂಡ ಉಂಟಾಗ್ತಿತ್ತು. ಆ ರೀತಿಯಾದ ಹೇಳಿಕೆಗಳು ಕೂಡ ಬಹಿರಂಗವಾಗಿ ಚರ್ಚೆ ಆಗ್ತಿರಲಿಲ್ಲ. ಆದರೆ ಆಂತರಿಕವಾಗಿ ಒಂದಿಷ್ಟು ಡಿನ್ನರ್ ಸಭೆಗಳು ನಡೆತಕ್ಕಂಥದ್ದು ಇದೆಲ್ಲವೂ ಕೂಡ ಆಗ್ತಿತ್ತು. ಅದರ ಇಂದಿನ ಭಾಗವಾಗಿ ನೋಡ್ತಾ ಹೋದ್ರೆ, ಈ ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆಗಿನ KPCC ಪ್ರೆಸಿಡೆಂಟ್ ಕೂಡ ಆಗಿದ್ರು ಪರಮೇಶ್ವರ್ ಅವರು. ಆ ಸಂದರ್ಭದಲ್ಲಿ 7 ವರ್ಷಗಳ ಕಾಲ ಪ್ರೆಸಿಡೆಂಟ್ ಆಗಿದ್ರು. ಆ ಸಂದರ್ಭದಲ್ಲಿ ಏನಾದರೂ ಪರಮೇಶ್ವರ್ ಅವ್ರು ಗೆದ್ದಿದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಿದ್ರು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರಿಗೆಲ್ಲ ಒಂದು ಕಡೆ ಮುಖ್ಯಮಂತ್ರಿಯ ಕುರ್ಚಿ ಕೈ ತಪ್ಪಿದ್ರಿಂದ ಈ ಬಾರಿ ಆದರೂ ಮುಖ್ಯಮಂತ್ರಿ ಕುರ್ಚಿ ಲಭಿಸುತ್ತೆ ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಿತ್ತು. ಜೊತೆಗೆ ಒಂದು ಕಡೆ ಮೊನ್ನೆ ಅಷ್ಟೇ ಏನು ಅಧಿವೇಶನಕ್ಕೂ ಮುಂಚಿತವಾಗಿ ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ಇನ್ನೇನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಕುರ್ಚಿಯನ್ನು ಬಿಟ್ಕೊಡ್ತಾರೆ ಅನ್ನೋ ಒಂದಿಷ್ಟು ಸನ್ನಿವೇಶ ಉಂಟಾದಂಥ ಸಂದರ್ಭದಲ್ಲಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ವತಃ ಬೆಂಗಳೂರಿನಲ್ಲೇ 3-4 ದಿನಗಳು ವಾಸವಾಗಿದ್ರು. ಆ ಸಂದರ್ಭದಲ್ಲಿ ಬಹುತೇಕ ದಲಿತ ಸಚಿವರು ಎಲ್ಲರೂ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಟಾಕ್ ಏನಂದ್ರೆ ನೋಡ್ತಾ ಹೋದ್ರೆ ಅಲ್ಲಿ ಕೂಡ ಒಂದಿಷ್ಟು ದಲಿತ ಟ್ರಂಪ್ ಕಾರ್ಡ್ ಪ್ಲೇ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. HC ಮಾದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, KN ರಾಜಣ್ಣ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಒಂದಿಷ್ಟು ಸಲಹೆಗಳನ್ನು ಕೂಡ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನೀಡಿದ್ರು. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಕೆಳಗಿಳಿಸೋದೇ ಆದರೆ ಪರಮೇಶ್ವರ್ ಅಥವಾ HC ಮಾದೇವಪ್ಪ ಆಗಿರ್ಬೋದು, ಜೊತೆಗೆ KH ಮುನಿಯಪ್ಪ ಇವರೆಲ್ಲ ಕೂಡ ದಲಿತರಾಗಿದ್ದಾರೆ, ಇವರು ಕೂಡ ಒಂದಿಷ್ಟು ಸೀನಿಯರ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ, DK ಶಿವಕುಮಾರ್ ಅವರಿಗೆ ಮುಂದಿನ ಬಾರಿಯನ್ನು ನೋಡೋಣ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ನಡೀತಿತ್ತು. ಅದರ ಪೂರಕವಾಗಿ ಇವತ್ತು CWC ಮೀಟಿಂಗ್ ಡೆಲ್ಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವರೋಗಿ ಪ್ರೊಟೆಸ್ಟ್ ಮಾಡಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಮತ್ತೆ ಹೈಕಮಾಂಡ್ಗೂ ಕೂಡ ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗುವ ಚಾನ್ಸಸ್ ಕೂಡ ಹೆಚ್ಚಿದೆ. ಜೊತೆಗೆ ಇವತ್ತು CWC ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಮತ್ತೆ ಪ್ರತ್ಯೇಕವಾಗಿ ಏನಾದರೂ ರಾಜ್ಯದ ನಾಯಕರಾದಂಥ ಅಲ್ಲಿ ವೀರಪ್ಪ ಮೊಯ್ಲಿ ಅವರು ಕೂಡ ಇದ್ದಾರೆ, ಜೊತೆಗೆ BK ಹರಿಪ್ರಸಾದ್ ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ಇವರೆಲ್ಲರನ್ನು ಕೂರಿಸ್ಕೊಂಡು ಏನಾದರೂ ಹೈಕಮಾಂಡ್ ನಾಯಕರು ನಿಜವಾಗ್ಲೂ ರಾಜ್ಯದ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ರೆ ಪರಮೇಶ್ವರ್ ಅವರ ಬಗ್ಗೆ ಏನಾದರೂ ನಿರ್ಧಾರಗಳನ್ನು ಕೂಡ ತೆಗೆದುಕೋತಾರಾ ಅಥವಾ DK ಶಿವಕುಮಾರ್ ಅವರ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ ಕಾರ್ತಿಕ್. ಥ್ಯಾಂಕ್ ಯು ವಿವೇಕ್, ತಮ್ಮೆಲ್ಲ ಮಾಹಿತಿಗಳು.